ನಮಸ್ಕಾರ ಅಣ್ಣ, ಎಲ್ಲಾರ್ಗುನು ಲೋಕಲ್ ಓಡಿಸಿ ಸಾಕಾಗೋಯ್ತು. ಅದಕ್ಕೆ ಇವತ್ತು ಏನಣ್ಣ ಇಲ್ಲ ನಿಮ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ Thank you. ಅವಾಗ ಸರಿ ಇಂಟ್ರೋ ನೋಡ್ರಿ. Thanks ಅಣ್ಣ. ದೇವ್ರುಗಳು ಸುಮ್ಮನೆ ಜಾಗ್ತಿ ಬ್ಯಾ ಇಲ್ಲ ಚೆನ್ನಾಗಿದೆ ನೀವು ಮಾಡೋದು. ಥ್ಯಾಂಕ್ ಯು. ಹಂಗೆ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಆರಾಮಾಗಿ ಓಕೆ. ನೋಡಿದ್ರಲ್ಲ ಇಂಟ್ರೋ ಹೆಂಗಿತ್ತು? ಚೆನ್ನಾಗಿದ್ಯಾ? ಹೆಂಗೆ ರೋಡ್ ಅಲ್ಲಿ ನಮ್ಗೆ ನಮ್ಮ ಅಣ್ಣ ತಮ್ಮದಿರು ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತೀವಿ. ಸೊ ಬನ್ನಿ, ಈಗ ನಮ್ ಬೆಂಗಳೂರು ಆಟೋ ಸೇನೆ ವತಿಯಿಂದ ಏನಣ್ಣ ಕ್ರಿಕೆಟ್ ಮ್ಯಾಚ್ ಮೆಮೋರಿಯಲ್ ಕಪ್ ನಡೀತಾ ಇದೆ, ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ, ಅಲ್ಲಿಗೆ ಹೋಗ್ಬೇಕು. ಇವ್ರಿಗೆ ನಾನು ಬೆಳಿಗ್ಗೆ 9 ಗಂಟೆಗೆ ಬರ್ತೀನಿ ಅಂತ ಇವರೇ ನನಗೆ ಫೋನ್ ಮಾಡಿ ಹೇಳಿದ್ರು. ನಾನು 9 ಗಂಟೆಗೆ ಅಲ್ಲಿದ್ದೀನಿ. ಅಣ್ಣ ಇಲ್ಲಿಗೆ ಬಂದಿರೋದು 11:15. ಸರಿ, ನನ್ನ ಐಫೋನ್ ಇಲ್ಲಿ ಮಾರಾಯ, ನೀಗ ಒಂದ್ ತೋರ್ಸ್ಬೇಕಿರು. ಅದಕ್ಕೆ ನೀನ್ ಹಿಂಗೆಲ್ಲ ಕೇಳ್ತೀಯ ಅಂತಾನೆ ವಿಡಿಯೋ ತಕೊಂಡ್ ಬಂದಿದ್ದೀನಿ. ನನಗೆ ರೋಡಲ್ಲಿ ಹೆಂಗೆಲ್ಲ ಗೋಳ್ ಕೊಟ್ಟಿದ್ದ ಅಂದ್ರೆ ನೋಡಿ, ಇಷ್ಟು ದೊಡ್ಡ ಗಾಡಿ, ರೋಡ್ ಎಲ್ಲ ಜಾಮು, ಗೊತ್ತಾ? ಇಲ್ಲಿ ನೋಟ್ ಔಟ್ ಮಾಡ್ಕೊಂಡು ಫಿಗರ್ ಗಾಡಿ ಎಲ್ಲ ನಮ್ದು, ನಮ್ ಕಷ್ಟ ನಮ್ಗೆ ಗೊತ್ತು. ಅದಕ್ಕೆ ನನ್ನ ಗಾಡಿಗೆ ನಾನು ಏನು ಹಾಕ್ಸಿಲ್ಲ ಇನ್ನು. ನಾರ್ಮಲ್ ಆಗಿ ಹಿಂದೆ ಎಲ್ಲ ಮುಂದೆ ಎಲ್ಲ ಅವನ ಬಿಡೋ ಅಂದ್ಬಿಟ್ಟು ಸುಮ್ನೆ ಬಂದ್ಬಿಡ್ತೇವೆ. ನಾನು 1 ಕಿಲೋಮೀಟರ್ ದೂರದಿಂದ ಕಂಡು ಹಿಡಿತಾವೆ. ಅದಕ್ಕೆ ನನ್ನ ಗಾಡಿಗೆ ನಾನು ಏನು ಹಾಕ್ಸಿಲ್ಲ, ಸುಲ್ತಾನ್ ತೆಗಿಸ್ಬಿಟ್ಟಿದ್ದೀನಿ. ಕಂಡು ಹಿಡಿದು ಬಿಟ್ಟೈತೆ. ಅದಕ್ಕೆ ನಾನು ಈ ನಡುವೆ ಯಾವ್ದಾನ ಬೇರೆ ಗಾಡಿ ನೋಡೋಣ ಅಂತಿದ್ದೀನಿ. ಅಣ್ಣ ಬಾಡಿಗೆ ಯಾವ್ದಾನ ಒಂದ್ 150 ರೂಪಾಯಿ 200 ರೂಪಾಯಿ ನಮ್ಗೋಸ್ಕರ ಇದ್ರೆ ಬೇಡವೇ ಬೇಡ ಅಣ್ಣ, ಇದನ್ನೇ ಓಡಿಸ್ಕೊಂತೀನಿ. ಸುಮ್ನೆ ಹೇಳ್ದೆ. ಅದೇ ಬರ್ತಾ ಇರ್ಬೇಕಾದ್ರೆ ನಮ್ಮ ಅಭಿಮಾನಿ ಅಂತ ಹೇಳಕ್ ಇಷ್ಟಪಡಲ್ಲ, ನಮ್ಮ ಅಣ್ಣ ತಮ್ಮದಿ ರೋಡ್ ಅಲ್ಲಿ ಸಿಗ್ತಾ ಇರ್ತಾರೆ, ಅವ್ರಿಗೆಲ್ಲ ಬೆಲೆ ಕೊಡ್ಬೇಕಲ್ಲ ಅಣ್ಣ. ಕೊಳ್ಳೇಬೇಕು, ಕೊಳ್ಳಿಲ್ಲ ಅಂದ್ರೆ ನಡೆಯಲ್ಲ. ಕೊಡ್ಲಿಲ್ಲ ಅಂದ್ರೆ ಏನ್ ಗಾಂಚಲಿ ನಿನಗೆ ಮಗನೇ, ಕರೆದ್ರು ಹಂಗೆ ಹೋಗ್ತೀಯ ಅಂತ ಕಮೆಂಟ್ ಹಾಕ್ಬಿಡ್ತಾರೆ. ಸೊ ಇವಾಗ ನಾವು ಹೋಗ್ಬೇಕಾಗಿರೋದು JP ಪಾರ್ಕ್. ಸೊ ಗಾಡಿ ಎತ್ತಿ ಹೊರಡೋಣ ಅಲ್ಲಿಗೆ. ನೀ ನಡಿ ಮುಂದೆ, ನಾನ್ ನಿನ್ ಹಿಂದೆ. ಯಾಕಂದ್ರೆ ಎಲ್ಲಿ ಅಂತ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಅಲ್ಲ. ಅದೇ ಅಶ್ವಮೇಧ ಚಾನಲ್, ಅಶ್ವವೇಗ ಚಾನಲ್ ಇಂದ ನಮ್ಗೆ ಇಂಟರ್ವ್ಯೂ ಇತ್ತು ಇವತ್ತು. ಅದಕ್ಕೆ ಬಂದಿದ್ವಿ, ಮುಗಿಸಿದ್ವಿ, ಇವಾಗ ಹೋಗ್ಬೇಕು. ಓಕೆ, ಹೋಗ್ಬಿಡೋಣ. ಹಂಗೆ ವ್ಲಾಗ್ ನೋಡಿ ಕೊನೆ ಗಂಟ. ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ, ಧೋನಿ ಅಣ್ಣ ಧೋನಿ ಅಲ್ಲ, ಧೋನಿ ಅಂದೆ. MS ಧೋನಿ, ವಿರಾಟ್ ಕೊಹ್ಲಿ, ಮತ್ತೆ ಈ ತರ ಸುಮಾರು ಪ್ಲೇಯರ್ ಇದಾರೆ, ಎಲ್ಲರೂ ಇದಾರೆ. ಬನ್ನಿ, ಅವ್ರನ್ನ ಹೋಗ್ಬಿಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ತೆಗಿತಾರೆ. ಫುಲ್ ಎಂಟರ್ಟೈನ್ಮೆಂಟ್ ಐತೆ. ಪೂರ್ತಿ ವಿಡಿಯೋನ ನೋಡಿ. ಆಲ್ಮೋಸ್ಟ್ 9 ಗಂಟೆಗೆ ಬರಕ್ ಹೇಳಿತ್ತು ಅಣ್ಣಂಗೆ. ಅಣ್ಣ ಇನ್ನು ಬರ್ತಾನೆ ಅವನೇ. ಅಣ್ಣ ಡ್ಯೂಟಿ ಮಾಡ್ಕೊಂಡ್ ಬರ್ತವನೆ, ನಾವಿಲ್ಲಿ ಖಾಲಿ ಬಂದಿರೋರು. ಅವಾರ್ಡ್ ಕೊಡೋಣ ಇರು. ಇವಾಗ ಅವಾರ್ಡೇ ಕೊಡೋದು ಇವಾಗ ನಿನ್ಗೆ. ಆ JCB ಬಂತು, JCB ಹೇಳಿದ್ರೆ JCB ಬಂತು, ನೀನ್ ಮಾತ್ರ ಕಾಣಿಸ್ತಾ ಇಲ್ಲ. ಬಾ ಮುಂದೆ ಬಾ, ಹಂಗೆ ಬಾ, ತುಮಕೂರು ರೋಡ್ಗೆ ಬಾ, ಹಂಗೆ ಬರ್ತಾ ಇರು. ಹಾ ಕಾಣಿಸ್ದೆ, ಬಾ 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 ಬಾರಪ್ಪ ಪುಣ್ಯಾತ್ಮ, ಬಾ. ಆಲ್ಮೋಸ್ಟ್ 2 ಅವರ್ ಆಯ್ತು. 10:45 ಇಂಟರ್ವ್ಯೂ ಇರೋದು. ಈ ವಯ್ಯ ನೋಡಿದ್ರೆ ಇವಾಗ ಬರ್ತವನೆ. ಏನುಂಟು? ಏನಾಯ್ತಾ? ಅಯ್ಯೋ, ಒಂದು ಸೂಪರ್ ಕಾರ್ ಉಂಟು, ಬಾ ನೋಡೋಣ ಅಂತೆ. ಮುಂದೆ ಲೆಫ್ಟ್ ತಗೋ, ಆ ಬೈಕ್ ನಿಂತೈತಲ್ಲ ಅಲ್ಲಿ ಲೆಫ್ಟ್ ತಗೋ, ಇಲ್ಲಿ ಲೆಫ್ಟ್ ತಗೋ. ಹಾ, ಈ ಒಳಗೆ ಗಾಡಿ ಹೋಗ್ತದ? ಹೋಗತ್ತೆ, ನಡಿ ಲೆಫ್ಟ್ ಹೇಳಿ. ಎಲ್ಲೊಂದು ಕರ್ಕೊಂಡು ಹೋಗಿ ಆಮೇಲೆ ನಾಯಿ ಕೊಡದಂಗ್ ಓಡಿಸ್ಬಿಟ್ಟಿಲ್ಲ ಮರ. ಅಲ್ಲಿ ಹೊಡೆಯೋಕೆ ಎಲ್ಲ ರೆಡಿ ಮಾಡಿದ್ದೈತಿ. ಇವಾಗ ಕರ್ಕೊಂಡೋಗಿ ಹೊಡೆಯೋದೊಂದೇ. ಸೊ ನಮ್ಮ ಇಂಟರ್ವ್ಯೂ ತಗೋತಾ ಇರೋದು ಇವ್ರೆ, ಶೋಬೇಗ ನ್ಯೂಸ್ ಅವರು. ಫ್ಲಾಗು ನೋಡಿದ್ದೀನಿ ಸರ್, ನಿಮ್ಮನ್ನ ನೋಡಿದ್ದೀನಿ ಓಡಾಡ್ಬೇಕಾದ್ರೆ. ಎಲ್ಲ ಚೇತನ ರಾಯಚೂರು ಹಂಟರ್ಸ್. ರಾಯಚೂರು ಹಂಟರ್ಸ್ ನಿಮ್ದು ಎಷ್ಟು ಟೀಮ್ ಇದಾವೆ? 16 ಟೀಮು. ಗೆದ್ದವ್ರಿಗೆ ಸೆಕೆಂಡ್ ಪ್ರೈಸ್ 7,000 ಯಾಕೆಂದ್ರೆ ಸುಮ್ನೆ ಆರೋಗ್ಯದ ಕಡೆ ನಾವು ಗಮನ ಕೊಡ್ತಿಲ್ಲ ಡ್ರೈವರ್. ಯಾವ ನೋಡ್ರು ಸ್ಟ್ರೆಸ್ ಎಷ್ಟಾಯ್ತು ದುಡಿಮೆಯನ್ನ ಗಮನದಲ್ಲಿ ಇರ್ತಾರೆ. ಹಾಗಾಗಿ ದೈಹಿಕವಾಗಿ ದೇಹದ ಸ್ವಲ್ಪ ಕೆಲಸ ಕೊಡೋಣ ಅಂತ, ದೇಹ ಸ್ಟ್ರಾಂಗ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ಕ್ರೀಡಾವಳಿ ಅಷ್ಟೇ. ಸೊ ಎಲ್ಲರೂ ಇಲ್ಲಿ ಬಂದಿರುವಂತವ್ರು ಎಲ್ಲರೂ ಚಾಲಕರೇ. ಅಲ್ಲಿ ನೋಡಿ ಎಲ್ಲ ಆಟೋಗಳನ್ನ ಲೈನ್ ಆಗಿ ನಿಲ್ಲಿಸವ್ರೆ. ಸೊ ಒಟ್ಟಿನಲ್ಲಿ ಚಾಲಕರಿಗೆ ಒಳ್ಳೇದಾಗ್ಲಿ. ಚಾಲಕರು ಇಲ್ಲಿ ಟೀಮ್ಗಳಿರೋದು ಎಲ್ಲ ಚಾಲಕರದೇ, ಚಾಲಕರೇ ಆಡ್ತಾ ಇರೋದು, ಚಾಲಕರೇ ಸಪೋರ್ಟ್ ಅಂತವ್ರೆ ಆಡ್ತಾ ಇರೋದು. ಅವ್ರು ಆಡ್ತಾರ ಒಟ್ಟಿನಲ್ಲಿ ನಮ್ ಚಾಲಕರೇ. ಯಾಕೆಂದ್ರೆ ನೆಕ್ಸ್ಟ್ ಇದು ನಮ್ಗೆ ಪ್ರಶ್ನೆ ಯಾವ ರೀತಿ ನೆಕ್ಸ್ಟ್ ಎಲ್ಲರಿಗೂ ಮಾಡೋಣ ಖಂಡಿತ. ಸೊ ಬನ್ನಿ ನೋಡೋಣ. ನಮಸ್ಕಾರ ರಾಜಧಾನಿ ಕನ್ನಡಿಗ ಅವರಿಗೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ನಮಸ್ಕಾರ. ಮೊದಲ ವರ್ಷದ
ಕ್ರಿಕೆಟ್ ಪಂದ್ಯಾವಳಿ ಶುಭಾರಂಭ ಆಗಿದೆ. ಮೊದಲ ಪಂದ್ಯ ಲಯನ್ ಬಾಯ್ಸ್ ಹಾಗೂ ನಮಸ್ಕಾರ. ಜೆಪಿ ನಗರ ಬಾಯ್ಸ್ ತಂಡದಿಂದ ಮುಖಾಮುಖಿ ಆಗ್ತಾ ಇದ್ದಾರೆ. ಉತ್ತಮವಾದ ಪ್ರದರ್ಶನ, ಅಗಲವಾದ ಎಸೆತ. ಅಲ್ಲಿ ಪವರ್ ಸಪ್ಲೈ ಕೊಟ್ಟಿದ್ದಾರೆ. ಆಟೋ ಸೇನೆ ಟೈಗರ್ಸ್ ಕರೀರಿ ಬೇಗ. ಎಷ್ಟು ಟೀಮ್ ಇದಾವೆ? ರಾಯಚೂರು ಹಂಟರ್ಸ್, ಹೊಂಗಸಂದ್ರ ಬಾಯ್ಸ್, ಎಲೆಕ್ಟ್ರಿಷಿಯನ್ टीम का ये ಬಂದಿದ್ದಾರೆ ವೇದಿಕೆ ಮೇಲೆ. कौन सा टीम है कर को? ಜೆಪಿ ನಗರ, ಲಯನ್ ಬಾಯ್ಸ್, ಮತ್ತೆ ಸೆಕೆಂಡ್ ಬಸವೇಶ್ವರ ನಗರ, ವಿ ಪ್ಯಾಂಥರ್ಸ್, ರಾಯಚೂರು ಹಂಟರ್ಸ್, ಹೊಂಗಸಂದ್ರ, ಆಟೋ ಸೇನೆ ಚಾಲೆಂಜರ್ಸ್, ಅರಮನೆ ನಗರ, ಮಲ್ಲೇಶ್ ಆರ್ ಬಾಯ್ಸ್, ಸಿಂಹಪಡೆ, ಯಶವಂತಪುರ ಬಾಯ್ಸ್, ಕಾಂತಾರ ಬಾಯ್ಸ್, ವಿಕೆ ಫೈಟರ್ಸ್, ಗಜಪಡೆ, ಕೆಂಪೇಗೌಡ ಬಾಯ್ಸ್, ಇವೆಲ್ಲ ಟೀಮ್ಗಳ ಹೆಸರು. ಕಿಸ್ಕಾ ಫೋನ್ ಸೊ ಬನ್ನಿ ನೋಡೋಣ. ಟೂರ್ನಮೆಂಟ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಅವರ್ ಟೀಮ್ ಮಿಸ್ಟರ್ ಸರ್ವಣ ಅವರು. ಅದರ ಅರ್ಥ ಆಮೇಲೆ ಹೇಳ್ತೀನಿ, ನೋಡೋರು ಗೊತ್ತು. ಕುತ್ಕೊಳ್ಳೋಣ. ಕುಮಾರಸ್ವಾಮಿ, ಮಂಜುನಾಥ, ಹೇಳೋಣ ಎಷ್ಟೊಂದು ಟೀಮ್ಗಳಿದಾವೆ ನೋಡ್ದೆ. ಉತ್ತಮವಾದ ಬ್ಯಾಟಿಂಗ್. ಇವಾಗ ಇದು ಫಸ್ಟ್ ಮ್ಯಾಚ್, ಸೆಕೆಂಡ್ ಮ್ಯಾಚ್ ಉತ್ತಮವಾದ ಪ್ರದರ್ಶನ ಆಗೈತಾ ಒಬ್ರದ್ದು? ನನ್ ಕ್ರಿಕೆಟ್ ಬಗ್ಗೆ ನಾಲೆಜ್ ಇಲ್ಲ, 21 ರನ್ಗಳ ಆದ್ರೂ ಬಂದಿದೀವಿ ನೋಡಕ್ಕೆ. ಮೂರನೇ ಓವರ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೆಣಸಿನಕಾಯಿ. ಇವತ್ತು ನಾವು ಏನ್ ನೋಡಕ್ ಬಂದಿದೀವಿ? ಕ್ರಿಕೆಟ್ ಕ್ಯಾಮ್ರಾ ಸಪ್ಲೈ ಕೊಡ್ತಾರೆ ಪವರ್. ಹಾ, ಎಷ್ಟು ಟೀಮ್ ಇದಾವೆ? ರಾಜಾ ಸಾಬರೇ 14. ನೀನ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಬೆಂಗಳೂರು ಆಟೋ ಸೇನೆ. ಬೆಂಗಳೂರು ಆಟೋ ಸೇನೆಗೆ ಸಪೋರ್ಟ್ ಮಾಡ್ತಾ ಇದೀಯಾ? ನಿಮ್ದು ಯಾವ್ದು ಟೀಮ್ ಇಲ್ವಾ? ವೇದಿಕೆ ಮುಂಭಾಗ ಇದೆಯಲ್ಲ ಅಲ್ಲಿ ರಾಯಚೂರು ಹಂಟರ್ಸ್. ಉತ್ತಮವಾದ ಫೀಲ್ಡಿಂಗ್ ಹರೀಶ್ ಅವರಿಂದ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಅವರ್ ಟೀಮ್ ಮಿಸ್ಟರ್ ಸರ್ವಣ. ಅಲ್ಲಿ ಮ್ಯಾಚ್ ನಡೀತೈತೆ, ಇವರೆಲ್ಲ ಟೆಸ್ಟ್ ಆಡ್ತಾರ. ನಮಸ್ಕಾರ ಸರ್. ನಮಸ್ತೆ. ಅಲ್ಲಿ ಮ್ಯಾಚ್ ನಡೀತೈತೆ, ಅವ್ರು ಟೆಸ್ಟ್ ಆಡ್ತಾರ. ಅಯ್ಯೋ, ಗಾಡಿ ಅಡ್ಡ ಹಾಕ್ಬಿಟ್ಟವ್ರಲ್ಲ. ಯಾರಿದು ಗಾಡಿ? ನಮಸ್ಕಾರ ಇವ್ರ. ಗಾಡಿ ಎತ್ಕೊಂಡು ಹೊರಡ್ಬೇಕು ಇವಾಗ. ಒಂದು ಇಂಟರ್ವ್ಯೂ ಇದೆ, ಇಂಟರ್ವ್ಯೂಗೆ ಹೋಗ್ಬೇಕು ಇವಾಗ. ಬಂದ್ಬಿಡಿ. ಈ ವಯ್ಯ ಬರ್ತಾನೆ ಇಲ್ವಲ್ಲ, ಫೋನು ಎತ್ತತಾ ಇಲ್ಲ. ಈ ವಯ್ಯ ಬಂದ್ರೆ ನಾವು ಇಲ್ಲೇ ನೀವು ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಹಿಂದೆ ಗಾಡಿ ಬರ್ತೈತೆ, ಮುಂದೆ ಹೋಗು. ಅಣ್ಣ ನಮಸ್ಕಾರ. ನಮಸ್ಕಾರ ಚೆನ್ನಾಗಿದ್ದೀರಾ? ಅಣ್ಣ. ಸೂಪರ್ ಅಣ್ಣ. ಎಲ್ಲಿಗೆ ಹೋಗ್ತಾ ಇದ್ರ? ಅಣ್ಣ, ನೀವು ಆಟ ಕನ್ನಡಿಗ. ಅಣ್ಣ ನೀವು ಪರಶುರಾಮ್ ಶೆಟ್ಟಿ. ನೀ ಎಂತದಕ್ಕೆ ಇಲ್ಲಿ ಬಂದಿದ್ದ ಮಾರ್ರೆ? ಕ್ರಿಕೆಟ್ ಟೂರ್ನಮೆಂಟ್ ನೋಡಕ್ಕೆ ಬರ್ಬೇಕು ಅಂತ ಬಂದದ್ದನ್ನು ದಾರಿ ತಪ್ಪಿದ ಅಂತ ಕಾಣ್ತದೆ ನಂಗೆ. ಆಯ್ತು ಇವಾಗ ನೀವು ಓಕೆ. ಅಣ್ಣ, ನೀವು ಸೂಪರ್ ವಿಡಿಯೋ ಮಾಡ್ತೀರ. ಅಣ್ಣ ನೀವು ಕೂಡ ಟಪ್ಪಲ್ ಸೂಪರ್, ಪಾಪು ಚಂದ ಉಂಟಾ? ಆರಾಮಾಗೈತೆ. ಅಣ್ಣ, ನೀವು ಅಣ್ಣ ನಮಸ್ಕಾರ. ಅಣ್ಣ, ನಿಮ್ಮ ವಿಡಿಯೋ ಮುಖಾಂತರ ಒಂದು ಮೆಸೇಜ್ ಹೇಳಿ ಆಯ್ತು. ಹೇಳಿ. ಇದು ಸೀಟು ಉಂಟಲ್ಲ, ಹಾ, ಹಾ. ಹಾಕೊಳ್ಳಿ. ಹಾ, ಆ ಸೀಟಿನಲ್ಲಿ ದಿಂಬು ಹಾಕೊಂಡ್ರೆ ನಿಮ್ದು ಮುಗುಳಿ ದುಡ್ಡು ಹೋಗ್ತದೆ. ಅರ್ಥ ಆಯ್ತು, ಅರ್ಥ ಆಯ್ತು. ಮನೆ ಈ ತರ ಸೀಟ್ ಬಳಸಿ ಡ್ರೈವರ್ಸ್. ಖಂಡಿತ ಬಳಸೋಣ, ಬಳಸೋಣ. ಗಾಳಿ ಆಡ್ತದಲ್ಲ, ಮುಗುಳಿ ತಣ್ಣಗಿರ್ತದೆ. ಓಹೋ, ಮುಗುಳಿ ಐ ಡೋಂಟ್ ನೋ ವಾಟ್ ಇಸ್ ದಿಸ್ ಕಾಲ್ಡ್. ಈಸ್ ದ ಮೀನಿಂಗ್ ಆಫ್ ಮುಗುಳಿ. ನಡಿಯೋ ಮುಕ್ಳಪ್ಪ. ಅವಂದೇ ದೊಡ್ಡ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ. ಆರು ದೂರ ಬಾಗ್ಲಾಗೈತೆ. ಬೆಂಗಳೂರಾಗ ನೋಡು ಮಕ್ಕಳಪ್ಪ ನಿಂದೆ. ಮತ್ತೆ ಏನೋ ಇದು ಜಾಮು ಈ ಪಾಠ. ಅಯ್ಯ, ಸಾಕಾಗೈತಾ? ಬರ್ಬೇಕಾದ್ರೆ ನೋಡ್ಬೇಕಾಗಿತ್ತು. ಎಷ್ಟು ಜನ ಅನ್ಕೊಂಬಿಡ್ತಾರೆ ನಮ್ಗೆ ಉತ್ತರ ಕರ್ನಾಟಕ. ಅಣ್ಣ, ಇಲ್ಲಿ ಎಷ್ಟು ಫ್ಲಾಗ್ ಎಲ್ಲ ಇದು ಬಂದ್ ತಗೊಂಡವ್ರು. ಅಯ್ಯೋ, ಮರ್ತು ಬಿಟ್ಟು ಬಂದ್ಬಿಟ್ಟೆ ನಾನು ಅರ್ಜೆಂಟ್ ಅಲ್ಲಿ. ಉಳ್ಳಾಗಡ್ಡಿ ಉಳ್ಳಾಗಡ್ಡೆ, ಉಳ್ಳಾಗಡ್ಡೆ, ಆಲೂಗಡ್ಡೆ, ಉಳ್ಳಾಗಡ್ಡೆ, ಆಲೂಗಡ್ಡೆ, ಎಲ್ಲ ಮಿಕ್ಸ್ ಅದಾವು. ಇಲ್ಲ, ಎಲ್ಲ ಆಲೂಗಡ್ಡಿನ ಅದಾವು. ಟಚ್ ಆಗುತ್ತೆ, ಟಚ್ ಆಗುತ್ತೆ, ಟಚ್ ಆಗುತ್ತೆ. ಇಲ್ಲ, ದಾರಿ ಇಲ್ಲ. ಫುಲ್ ಜಾಮ್ ಉಂಟು ಮಾರಾಯ, ಫುಲ್ ಜಾಮ್ ಉಂಟು. ನಾವು ಸೋಷಿಯಲ್ ಮೀಡಿಯಾ ರೋಸ್ಟರ್ ಅಲ್ಲ, ರೋಡ್ ರೋಸ್ಟರ್. ರೋಡಲ್ಲಿ ರೋಸ್ಟ್ ಮಾಡೋದು. ಓ ಅಣ್ಣ, ಫುಲ್ ಜಾಮ್. ಫುಲ್ ಜಾಮ್ ಇಲ್ಲ, ಇಲ್ಲಿಗೆ ಸ್ವಲ್ಪ ಮುಂದೆ ಈ RTO ಐತಲ್ಲ, RTO ಹತ್ರ ಜಾಮ್ ಇರುತ್ತೆ ಅಷ್ಟೇ. ರೈಲ್ವೆ ಸ್ಟೇಷನ್ ಪೂರ್ತಿ ಖಾಲಿನೇ ಇರುತ್ತೆ ಬಾ. ಇವಾಗ ರೈಲ್ವೆ ಸ್ಟೇಷನ್ ಒಳಗಡೆಯಿಂದ ಹೊಡೆದ್ ಬಿಡೋಣ.
ಅನ್ಕೊಂಡೆ ಬೆಳಗ್ಗೆ ಸಾಯಂಕಾಲ ಡ್ಯಾಮಲ್ಲೇ ಸಾಯೋದಾಯ್ತು. ನಮ್ಮ ಆಟೋ ಮತ್ತೆ ಕ್ಯಾಬ್ ಅವ್ರ ಇದೇ ಹಣೆ ಬರ. ನಮ್ದೇ ಹಿಂಗ ಅಂದ್ರೆ ಕ್ಯಾಬ್ ಅವ್ರಿಗೆ ಏನೋ ಗತಿ. ನಮ್ದು ಕೈ ನೋಯ್ತವೆ, ಅವ್ರ ಕಾಲ್ ನೋಯ್ತವೆ. ಏನು ನೋಯಲ್ಲ, ಕುಂತು ಸಾಕಾಗುತ್ತೆ ಅವ್ರಿಗೆ. ಕುಂತು ಅಣ್ಣ ಕ್ಯಾಬ್ ಅವ್ರು ಎಲ್ಲಾರ್ಗು ನಮ್ ಕಡೆಯಿಂದ ಸಾಲ ಮಾಡಿ ಅಲ್ಲ ಕುಂತು ಮುಕ್ಳೇನೋ ಏನ್ ನೋಡ್ಲಿ ಇರಿಟೇಷನ್ ಅಣ್ಣ. ಈ ತಗೋ ಅದ್ರಾಗ ಎಲ್ಬೋರ್ಡ್ ಕಾಟ ಹೇಳ್ತೀಯ. ಎಲ್ಬೋರ್ಡ್ದು ಟೆನ್ಷನ್ ತಗೋಬೇಡಿ, ಗಾಡಿ ಓಡಿಸ್ಕೊಂಡು ಇದು ಕ್ಲಿಪ್ ಐತೆ ಹಂಗೆ ಇದು ಮಾಡ್ತಾ ಇರೋದು. ಮತ್ತೆ ಆಮೇಲೆ ಗಾಡಿ ಓಡಿಸ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಅಂತ ಬೈಬೇಡಿ. ಅಣ್ಣ ಕುತ್ತಿಗೆ ಮುಟ್ಟಿರೋದು ನಾಯಿ ಬೆಲ್ಟ್. ಈ ಮೋಟೋ ಬ್ಲಾಗರ್ ಹೆಲ್ಮೆಟ್ ನ್ಯಾಸ ಹಾಕಂತಾರೆ. ಇದು ಒಂಥರ ಇದು ಹೆಂಗಂದ್ರೆ ಇಯರ್ಫೋನ್ ಇರುತ್ತಲ್ಲ ಬೆಲ್ಟ್, ಆ ತರ ಬೆಲ್ಟ್ ಗೆ ಐಫೋನ್ ಮೌಂಟ್ ಮಾಡೋದು. ಹೆಂಗೆ ನಾಯಿ ಬೆಲ್ಟ್ ಟೆಕ್ನಾಲಜಿ. ಅಣ್ಣ ಪಾಸ್ ಆಗ್ಬಿಟ್ರು, ನಾನ್ ಪಾಸ್ ಆಗ್ಲಿಲ್ಲ. ಅಣ್ಣ ಪಾಸ್ ಆಗ್ಬಿಟ್ರು, ನಾನ್ ಪಾಸ್ ಆಗ್ಲಿಲ್ಲ. ಫುಲ್ ಜಾಮ್ ಅನ್ಕೊಂಡ್ಬಿಡಿ. ಅಣ್ಣ ಉಳ್ಳಾಗಡ್ಡಿ ಹೋಯ್ತು. ಒಂದ್ ಕಡೆ ರೋಡ್ ಆಗ್ದವ್ರೆ, ಒಂದ್ ಕಡೆ ಟ್ರಾಫಿಕ್ ಜಾಮು. ಈ ಜಾಮ್ ಅಲ್ಲಿ ನಮ್ಮ ಪರಶುರಾಮ್ ಶೆಟ್ರು ಒಂದು ಹಾಡನ್ನ ಹಾಡಬೇಕಾಗಿ ವಿನಂತಿ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಟ್ರಾಫಿಕ್, ತರ ಜಾಮ್ ಅಲ್ಲಿ ಕೊಬ್ಬು ನಾರಬೇಕಾ. ನಾರಕಲ್ಲಿ ರೋಡ್ ಸೈಡ್ ಅಲ್ಲಿ ನೋಡಲಿ, ನಾರೋದ್ ನೋಡಲಿ ಗಟ್ರು. ನೀನ್ ಮಾಡ್ತಾವ್ರ ಅದೇ ಒಂದ್ ಸೈಡ್ ಓಪನ್ ಮಾಡ್ಬಿಟ್ಟವ್ರೆ, ಅದಕ್ಕೆ ಒಂದ್ ಸೈಡ್ ಫುಲ್ ಜಾಮು. ಏನ್ ಮಾಡಕ್ ಆಗೋದಿಲ್ಲ ಅಣ್ಣ. ಎಲ್ಲ ಒಂದ್ ಕಾಲದಲ್ಲಿ ಎಲ್ಲ ಕೆರೆ ಇರ್ಬೋದು, ಹೊಳೆ ಇರ್ಬೋದು, ಸಮುದ್ರ ಇರ್ಬೋದು. ನೀರಿರೋ ಜಾಗನ ಮುಚ್ಚಿ ನಾವು ಮನೆ ಕಟ್ಕೊಂಡಿರೋದು ತಪ್ಪು ನೀರಿಂದಲ್ಲ, ನಮ್ಮದು. ಅರ್ಥ ಆಯ್ತು. ಮಳೆ ನಾನು ನೀನೆಲ್ಲ ಮನುಷ್ಯ ಸಂಕುಲನೇ ಇಲ್ದೇ ಇರ್ಬೇಕಾದ್ರಿಂದಾನು ಮಳೆ ಬರ್ತಾನೆ ಇದೆ. ಮನುಷ್ಯ ಸಂಕುಲ ಇಲ್ದೇ ಇರ್ಬೇಕಾಗಿ ಅವಾಗಿಂದಾನು ನೀರಿದ್ದೇ ಇದೆ. ನಾವೊಂದು ನೀರ್ ನಿಂತ್ಕೊಳ್ಳೋ ಜಾಗದಲ್ಲಿ ಎಲ್ಲ ಮಾಡ್ಕೊಂಡಿರೋ ಮನೆಗಿನಲ್ಲಿ ನೀರ್ ಪಾಡಿಗೆ ನೀರ್ ಹರಿತಾ ಇರ್ತೀವಿ. ನೀನ್ ಯಾಕೆ ಕಟ್ಟಿದೆ ಅಂತ ಅದು. ನಾನು ಓಡಾಡೋ ಜಾಗದಲ್ಲಿ ನೀನ್ ಯಾರು ಮನೆ ಕಟ್ಕೊಂಡು ನನಗ್ ನೀರ್ ಬಂದೈತೆ ಅಂತ. ಪಿಕ್ಚರ್ ಚೆನ್ನಾಗೈತೆ, ನೋಡ್ದ ಕಾಂತಾರ. ನೀನ್ ಆಗ್ಬಿಡ್ತಂದ್ರ ನಮ್ಗೆ ಲಾಸ್ಟ್ ಒಂದ್ 40 ಸೆಕೆಂಡ್ ಇದೆ. ನೀನ್ ನೋಡ್ದ ನೆನ್ನೆ ಹೋಗ್ಬೇಕು ಅನ್ಕೊಂಡೆ, ಸ್ವಲ್ಪ ಆಗ್ಲಿಲ್ಲ. ನನ್ ಮಗ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ, ನಾನ್ ಹೋಗಕ್ ಆಗ್ಲಿಲ್ಲ. ಹೋಗ್ತೀನಿ. ಶಿವನ ಪವರ್ ಏನು ಅಂತ ಗೊತ್ತಾಗ್ತದೆ. ಒಂದೇ ಸೌಂಡ್ ನೋಡಿದ್ರೆ ಸಾಕು ಇಡೀ ಭೂಲೋಕನೇ ಪವಿತ್ರ ಆಗ್ಬಿಡುತ್ತೆ. ಅದೇನ ಬೇಸದು. ಮೊನ್ನೆ ಗಾಡಿ ವರ್ಸಕಂತ ರೆಡಿ ಮಾಡ್ಸಕ್ ಹೋಗಿದ್ದೆ, ಅವಾಗ ಒಂದ್ 20 ರೂಪಾಯಿ ತಗೊಂಡ್ ಬಂದಿದ್ದೆ. ಮೊನ್ನೆ ರೆಡಿ ಮಾಡ್ಸಕ್ ಹೋಗಿದ್ದೆ, ಮತ್ತೆ ಒಂದ್ 20 ರೂಪಾಯಿ ತಗೊಂಡಿದ್ದೆ, ಎಕ್ಸ್ಟ್ರಾ ಬಂದು ಕೂತೈತೆ. ಇವಾಗ ಇದು ಓಲ್ಡ್ರ್ ಹಿಂದೆ ಐತಲ್ಲ, ಎತ್ಕೊಳಕ್ಕೆ ಹಿಂಗೆ ಎತ್ಕೊಂಡೆ, ಅದು ಅದ್ರ ಜೊತೆಗೆ ಬಂದ್ಬಿಡ್ತು. ಒಂದ್ಸರಿ ಅನಾವಶ್ಯಕವಾಗಿ ಆರ ನೋಡಿದ್ರೆ 100 ರೂಪಾಯಿ ಫೈನ್. ಅವಾಗ ನೋಡ್ಬೇಕು ಯಾವನ್ ಆರು ನೋಡಿತಾನೆ ಅಂತ. ಅದರಲ್ಲಿ ಹೆಂಗ್ ಹಿಡಿದವ್ರು ನೋಡಿ, ಒಂದೇ ಸಮನೆ ಕೀ 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 ಜಾಮ್ ಐತೆ ಅಂತ ಗೊತ್ತು, ನೋಡ್ತಾವ್ರು ಎಲ್ಲ ಮಾಡ್ತಾವ್ರು. ಎಲ್ಲ ಗೊತ್ತು, ಆದ್ರೂ ಆರು ನೋಡಿಬೇಕಿಲ್ಲ. ನಾನು ಹೋಗ್ಬೇಕು ಫಸ್ಟ್. ನೋಡು ನಮ್ಮ ಆಲೂಗಡ್ಡೆ ಹೆಂಗೋಯ್ತು. ಕ್ಯಾಬ್ ಗಾಬಲ್ ಮಿಸ್ ಆಗ ಹೋಗೋನು. ಸ್ವಲ್ಪ ಹಿಂದೆ ತಗೊಂಡ್ಬಿಡೋಣ, ಸ್ವಲ್ಪ ಹಿಂದೆ ತಗೊಂಡ್ಬಿಡಿ. ಏನ್ರಿ ಮಾಡ್ತೀರಾ? ನೀವೇ ರಾಂಗ್ ರೂಟ್ ಅಲ್ಲಿ ಬಂದಿರೋದು. ನೀವು ರಾಂಗ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಹೇಳಿದ್ರೆ ಇವಾಗ ನೋಡಿ, ಮುಂದೆ ನೋಡಿ, ನೀವು ನಿಂತಿದ್ದಕ್ಕೆ ಇವರೆಲ್ಲ ನಿಂತ್ಕೊಂಡ್ಬಿಟ್ರು. ಶೆಟ್ರೆ ಬಂದ್ರ? ಶೆಟ್ರು ಬರ್ಲಿಲ್ಲ, ಶೆಟ್ರಿಗೋಸ್ಕರ ವೈಟಿಂಗ್. ಸೊ ಸ್ವಲ್ಪ ಸೈಡ್ ಅಲ್ಲಿ ನಿಂತ್ಕೊಂಡ್ಬಿಡೋಣ, ಶೆಟ್ರು ಬರ್ಲಿ ಆಮೇಲೆ ಹೋಗೋಣ. ಬೇರೆ ಗಾಡಿ ಬಂತು, ಶೆಟ್ರು ಗಾಡಿ ಬರ್ಲಿಲ್ಲ. ಅವ್ರು ಬರೋಷ್ಟರಲ್ಲಿ ನಾನು ಮೊಬೈಲ್ ಆರಾಮಾಗಿ ಟೆಂಪರ್ ಗ್ಲಾಸ್ ಹಾಕಿಸ್ಕೋಬಹುದು. ನಾನು ಸ್ಟ್ರೈಟ್ ನಡಿ. ಇದು ಯಶವಂತಪುರ ರೈಲ್ವೆ ಸ್ಟೇಷನ್, JP ನಗರ್ ತನಕ ಹೋಗಿ ವಾಪಸ್ ಬರ್ತಾ ಇರೋದು ಇವಾಗ. ಕಾರಣ ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋಗಿದ್ದೆ ನಾನು, ಬನ್ನಿ ಅಂತಂದ್ರೆ ಇವರು ಬನ್ನಿ ಅಂತ ನನಗ್ ಕರೆದ್ರು. ನಾನು ಆಫೀಸ್ ಬಂದೆ. ಬಟ್ ನೋಡೋಣ ಏನಕ್ಕೆ ಅಂತ ಗೊತ್ತಿಲ್ಲ. ರಿಟರ್ನ್ ಕರ್ಕೊಂಡು ಹೋಗ್ತವ್ರೆ. ಇವನ್ನೆಲ್ಲ ಡುಂಬುಕ್ ನೋಡಿದ್ನಂತೆ. ಫೋನ್ ಮಾಡ್ಬಿಟ್ಟು ಎಲ್ಲಿ ಬ್ರೋ ಹೋಗ್ತಾನೆ ಇದ್ರಾ, ಕರಿತಾ ಇದ್ರು ಅಂದ. ಸರಿ ಇರಪ್ಪ ನೋಡ್ಕೊಂಡು ಹೋಗ್ಬಿಡೋಣ. ಡುಂಬುಕ್ ಎಲ್ಲ ಅಮುಕು ಡುಂಬುಕ್ ಅಂತ ಟ್ವಿಟರ್ ಅಲ್ಲಿ ಇದೆ. ಟ್ವಿಟರ್ ಅಂತ ಅಮುಕು ಡುಮುಕು ಅಮಾಲ್ ಡಮಾಲ್. ಅಮುಕು ಡುಮುಕು ಅಮಾಲ್ ಡಮಾಲ್. ಆರಾಮ್ ಇರ್ವೆ, ಆರಾಮ್. ನಿಂದು ಅದು ಇಡಿ. ಮ್ಯಾಚ್ ಆಡಕ್ ಬಂದ್ರ? ಮ್ಯಾಚ್ ನೋಡಕ್ ಬಂದಿರೋದು. ಹೌದಾ? ಹಾಯ್ ಗುರು. ಜೋರಾಗ ಆಡ್ತವ್ರಲ್ಲಿ. ನಮ್ ಸಂಘಟನೆ ನೋಡ್ದೆ, ಎಲ್ಲಾರು ನಮ್ಮವ್ರೆ.
ನಾಷ್ಟ ಮಾಡಿದ್ರ? ನಿಮ್ದು ಆಯ್ತು, ನಿಮ್ದು ಆಯ್ತು. ಬರೀ ಟೀ ಕುಡಿಯೋಣ? ಇಲ್ಲಪ್ಪ, ಇವಾಗ್ಲೇ ಕುಡ್ದೆ ಜಸ್ಟ್ ಇವಾಗ ಕುಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನಾನ್ ನೋಡ್ದಾಗ ಆಟೋನ ಕುಡ್ದು ಹೋಯ್ತಾ ಇತ್ತು ಮುಂದೆ. ಇದ್ ನೋಡಿರಲ್ಲ, ಅದ್ ನೋಡ್ರಿ. ಕಲಾಕಾರ ನೋಡಿದ ತಕ್ಷಣ ಇವ್ರು ಹೇಳಿದ್ರು ನಾವೆಲ್ಲ ತೆಗ್ದಾಕ್ಬಿಟ್ಟಿದೀವಿ, ಎಲ್ಲ ತೆಗ್ದಾಕ್ಬಿಟ್ಟಿದೀವಿ, ಏನು ಗುರ್ತು ಸಿಗ್ಬಾರ್ದು ಅಂತ. ಆಟೋ ಐತೆ ಮನೆ ಹತ್ರ, ಅದನ್ನ ಸೇಲ್ ಮಾಡ್ತಾ ಇದೀನಿ ಗುರುವೆ. ಬರೀ ಒಂದ್ ಚಟ್ನಿ ಮಾತ್ರ ಇಟ್ಬಿಟ್ಟು ಮನೆ ಹತ್ರ ನಿಲ್ಸಿದಾರೆ. ಅಣ್ಣ ಬೇರೆ ತರ ಕೊಟ್ರೆ ಆಗ್ಬಿಡತ್ತಣ, ಏಕಪತ್ನಿ ವೃತ್ತಸ್ಥ ಕಣ ನಾನು. ಹೌದಣ್ಣ, ಹಾ, ಈ ತರ ಒಂದ್ ಮ್ಯಾಟ್ರೇ ಗೊತ್ತಿರ್ಲಿಲ್ಲ. ಒಂದ್ ವಿಡಿಯೋ ಮಾಡೋದಾ? ಏನ್ ಒಂದ್ ಆಟೋ ಬಗ್ಗೆ ಮಾಡು. ಇಬ್ರು ಆಟೋ ಕನ್ನಡಿಗ ಪರಶುರಾಮು ಇಬ್ರು ಸಿಕ್ಕಿದೀರಾ? ಎಲ್ಲಿಗಿನ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಗ್ರೌಂಡ್ ಅಲ್ಲಿ. ಅಲ್ಲೇ ಇದ್ದ ಇಷ್ಟೊದ್ ನಮ್ಮೇರೇನೆ. ಮುಂಚೆ ಬಂದೆ ಚೆನ್ನಾಗಿರಿ. ಅಲ್ಲೆಲ್ಲ ಪುಲ್ಲಿಂಗ ಎಲ್ಲ ಹಿಡ್ಕೊಂಡ್ ರೋಸ್ಟ್ ಹಾಕುವಂತವ್ರು ನನ್ನ. ಯಾಕೆ ಏನ್ ಬೈ ನಮ್ ಕಡೆ ಬಂದ್ಬಿಡಿ. ಯಾರು ಅಲ್ಲಿ ಹುಡುಗರ ಫುಲ್ಲು ಕಲರ್ ಹಾಕೊಂಡ್ಬಿಟ್ಟವನೆ, ಬ್ಲೂ ಕಲರ್. ಗೊತ್ತಿರೋರು ಇರ್ಬೇಕು. ಬನ್ನಿ ಗ್ರೌಂಡ್ಗೆ ಹೋಗೋಣ, ಅಲ್ಲೇ ಹಾ, ಸರಿ ಬಾ. ಈ ಕಡೆ ಹಾಕ್ಬಿಡು. ಅಮ್ಮುಗ್ಗು ಡುಮ್ಮುಗ್ಗು ಅಮಾಲ್ ಡಮಾಲ್ ಅಂತ ಹ್ಯಾಂಡ್ ಬಜಾರ್ ಹೊಡೆದು ಬಿಡ್ಬೇಕು. ಲಾಸ್ಟ್ ಟೈಮ್ ಮ್ಯಾಪ್ ಉಂಟ. ಬೆಳಿಗ್ಗೆ ತಾನೇ 400 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ನೆಕ್ಸ್ಟ್ ಡೇ ಇಲ್ಲಿ ಇದ್ದಿದ್ದು ಬಾಯಣೆ ಆಗ್ಬಿಟ್ಟಿತ್ತು. ಸೊ ತುಂಬಾ ಆಟೋಗಳು ಬಂದಿದಾವೆ. ಸೊ ನೋಡ್ಬೋದು ನೀವೆಲ್ಲ ಇಲ್ಲಿ. ಸೊ ತುಂಬಾ ಆಟೋಗಳು ಬಂದಿದಾವೆ. ಬನ್ನಿ ಈಗ ನಿಮ್ಗೆ ಇಲ್ಲಿ ನೋಡ್ರಿ, ಇವ್ರು ವಿರಾಟ್ ಕೊಹ್ಲಿನಪ್ಪ. ನೀವು ABD ವಿಲಿಯರ್ಸ್ ಅಂತೆ, ಪಾಪ ರಿಟೈರ್ಡ್ ಆಗ್ಬಿಟ್ಟವ್ರೆ, ಇಲ್ಲಿಗೆ ಬಂದವ್ರೆ. ಬನ್ನಿ. ಇಲ್ಲಿ MS ಧೋನಿನಾ ವಿರಾಟ್ ಕೊಹ್ಲಿನಾ? ನೋಡ್ಬಿಡಿ, ಹಾಯ್ ಮಾಡಿ ಹೋಗ್ಬೇಕು ಅಂತ ಹೇಳ್ತವನೆ. ಚೋಟ್ ಮೆಣಸಿನ್ಕಾಯಿ ವಿಡಿಯೋ ಮಾಡ್ತಾ ಇದೀನಿ ಇಲ್ಲಿ. ಹೇಳು ಬೇಗ ಹೇಳು. ಬಿಡು, ಹಳದ್ ಹಾಕ್ಬಿಡ್ತೀನಿ ನಾನು. ಈಗ ಏನ್ ಗೊತ್ತುಂಟಾ, ಇವರು ಇದು ಎಲ್ಲ ಏನ್ ಇದು ಮಾಡಿದಾರಲ್ಲ, ಅದು ಎಲ್ಲ ಇದು ಮಾಡಿರೋದೆಲ್ಲ ನೋಡಿ ಇವ್ರು ಮಾಡಿ, ಇದು ಮಾಡಿ ಅದು ಮಾಡಿ ಇದು ಮಾಡಿ ಇದು ಬಂದು ಇಲ್ಲಿ ಇಷ್ಟು ಆಟೋಗಳು ಇದು ಮಾಡಿದಾರಲ್ಲ ಈ ಗ್ರೌಂಡ್ ಅಲ್ಲಿ. ಇದು ಉಂಟಲ್ಲ, ಇದನ್ನ ಮಾಡಿದ್ದು ಇವ್ರು. ತುಂಬಾ ತಾಳ್ಮೆ ಬೇಕಾಗ್ತದೆ. ಅವ್ರ ಹೆಸರು ಹೇಳಿ. ನಮ್ಮ ರಾಜ್ಯಾಧ್ಯಕ್ಷರು ಚೇತನಣ್ಣ. ಬನ್ನಿ. ನಾಜೀರ್ ಮಾಡಿರೋದು ನಾವಲ್ಲ, ನನಗೆ ಗೊತ್ತೇನೆ ಮಾಡೋರು ಇಷ್ಟೊಂದು ಅಂತ. 14 ಆಯ್ತಾ? ಹುಡುಗ ಬಂದಲ್ಲ, ಇಲ್ಗೋದ ಅಲ್ಲಿ ಮುಂದೆ ಮುಕ್ಕು ಮುಕ್ಕು ಅಮಾಲ್ ಅಲ್ಲಿ ಬಂದವನೆ. ಬನ್ನಿ ನೆಕ್ಸ್ಟ್ ಲೈವ್ ಹಂಗೆ ಕಂಟಿನ್ಯೂ ಮಾಡ್ಬಿಡು. ಬ್ಯಾಟಿಂಗ್ ಅಲ್ವಾ? ಬೆಳಿಗ್ಗೆ ತಾನೇ ಬೇರೆದಿತ್ತು. ಎಲ್ಲಾ ಟೀಮ್ಗೂ ಒಂದೊಂದು ಟಿ ಶರ್ಟ್ ಕೊಟ್ಟವ್ರೆ. ಹಾ, ಯಾರು ಆಡ್ತಾರೋ ಅವ್ರದೊಂದು ಟಿ ಶರ್ಟ್ ಹಾಕೊಂಡ್ಬೇಕು, ಬ್ಯಾಟಿಂಗ್ ಆಡೋರು. ಎಲ್ಲಿ ಆಡ್ತಾವ್ರೆ? ಸರ್ವಣ ಬ್ಯಾಟಿಂಗ್, ಇದು ಸರ್ವಣ ಎಲ್ಲವ್ರೆ? ಒಂದೇ ನಿಮಿಷ ಬನ್ನಿ ಶೆಟ್ರೆ. ನೋಡೋಣ. 6 ಓವರ್ಗಳ ಮುಕ್ತಾಯಕ್ಕೆ ಬೆಂಗಳೂರು ಆಟೋ ಸೇನೆ ಕ್ರಿಕೆಟ್ ಟೂರ್ನಮೆಂಟ್ ಕ್ರಿಕೆಟ್ ಪಂದ್ಯಾವಳಿಗೆ ಸರ್ವಣ ಅವರಿಲ್ಲ. ಒಟ್ಟು ಮೊತ್ತ ಆಟ ಕನ್ನಡಿಗ ಮತ್ತು ಪರಶುರಾಮ್ ಅವರಿಗೆ ಸ್ವಾಗತ. ವೆಲ್ಕಮ್ ಟು ಮಾಸಿ ಆಟ ಕನ್ನಡಿಗ ಅಂಡ್ ಪರಶುರಾಮ್. ಮುತ್ತಣ್ಣ ಹೆಸರು ಮಾಡಿರ್ತಕ್ಕಂಥ ನಮ್ಮ ಆಟೋ ಚಾಲಕರ ಪರವಾದ ನಾಯಕರಿಗೆ ವೇದಿಕೆ ಮೇಲೆ ಸ್ವಾಗತ. ಹಾಗೂ ತಂಡದ 2ನೇ ಓವರ್ ವೈಯಕ್ತಿಕ, ಮೊದಲನೇ ಓವರ್ ಬೌಲಿಂಗ್ ಮಾಡಲು ಬಂದಿದ್ದಾರೆ ಸುನಿಲ್ ಅವರು. ಮೊದಲನೇ ಬಾಲ್ ವೈಡ್, ದಯವಿಟ್ಟು ಸೈಡಲ್ಲಿ ಇರಬೇಕು. ರನ್ ಹಾಕಿ ವೈಡ್ ಆಗಿದೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಅವರ್ ಟೀಮ್ ಮಿಸ್ಟರ್ ಸರ್ವಣ ಅವರೇ. ಸರ್ವಣ ಯಾಕೆ ಕ್ಯಾಚ್ ಬಿಟ್ರಿ ಅಂತ ಕೇಳಿ. ಸರ್ವಣ ಅವರು ಏನಾದ್ರೂ ಕೂಡ ಬ್ಯಾಟಿಂಗ್ ಆಡ್ಬೇಕಂತ ಹೇಳಿದ್ರೆ ಮೇನ್ ಗ್ರೂಪ್ ಅಲ್ಲಿ ಆಡ್ತಾ ಇರ್ತಾರೆ ಅವರು. ಹಾ, ಇಲ್ಲಿ ಮೇನ್ ಗ್ರೂಪ್ ಅಲ್ಲಿ ಆಡೋದ್ರೆ ಇದ್ರಲ್ಲಿ ಆಡಕ್ ಆಗಲ್ಲ ಅಲ್ವಾ?
ಇದು ಕ್ರಿಕೆಟ್, ಅದು ಮೇನ್ ಗ್ರೂಪ್. ಇವಾಗ ಕ್ಯಾಚ್ ಹಾಕ್ಬಿಟ್ರೆ ಅದ್ ಹೇಳ್ರಿ. ಸರ್ವಣ್ಣ ಅವರೇ, ದಯವಿಟ್ಟು ನೀವು ಕ್ಯಾಚ್ ಬಿಡಕ್ ಹೋಗ್ಬಿಡ್ರಿ. ನಿಮ್ ಟೀಮ್ ಸೋಲ್ತದ ಆಮೇಲೆ ಅಂತ ಹೇಳಿದ್ರೆ ನಿಮ್ ಟೀಮ್ ಹೆಸರು ಹೇಳಿ. ವಿಕೆ ಫೈಟರ್ಸ್. ಬಲಭಾಗದಲ್ಲಿರುವಂತ ದಯವಿಟ್ಟು ನಮ್ಮ ಸ್ನೇಹಿತರು ಹಿಂಭಾಗಕ್ಕೆ ಬರಬೇಕು. ವಂಗಸಂದ್ರ ಬಾಯ್ಸ್. ಮಂಜು ಎಡಭಾಗದಲ್ಲಿ ಕುಳಿತುಕೊಳ್ಳಕ್ಕೆ ಅವಕಾಶ ಇದೆ. ದಯವಿಟ್ಟು ಅಲ್ಲಿ ಹೋಗಿ ಆಸೀನರಾಗಿ. ನಿಮ್ ಟೀಮ್ ಹೆಸರು? ಮೇಲೆ ಹೋಗೋಣ. ಹಾಗೆ ನಮ್ಮ ಜೆಪಿ ನಗರ ಬಾಯ್ಸ್, ನಮ್ಮ ಮುಕ್ಕು ಡುಮುಕ್ಕು. ಹಾಗೆ ಗರುಡ ಗೆಳೆಯರ ಬಳಗ ತಂಡದ ಎಲ್ಲಾ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ನಮ್ಮ ಬೆಂಗಳೂರು ಆಕರ್ಷಣೆ ವತಿಯಿಂದ ಏನೋ ಒಂದು ಮೊದಲ ವರ್ಷದ ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಕೂಡ ಆಧಾರದ ಸ್ವಾಗತ. ಎಲ್ಲರೂ ಆಟೋ ಡ್ರೈವರ್ಸೇ. ತುಂಬಾ ಅದ್ಭುತವಾದಂತಹ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲದಕ್ಕೂ ಸ್ಪಂದಿಸಿ ನಮ್ಮ ವಾರ್ಡಾಧ್ಯಕ್ಷರು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಮುಂದೆ ಬಂದು ಇವತ್ತಿನ ದಿನ ಈ ಪಂದ್ಯಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಮೊದಲಿಗೆ ನಮ್ಮೆಲ್ಲ ಅವ್ರದ್ದು ವಾಯ್ಸ್ ಬರ್ತೈತೆ, ಇವ್ರದ್ದು ವಾಯ್ಸ್ ಬರ್ತೈತೆ. ಹೇಳಿ ಇವಾಗ. ಚೇತನ್ ಸರ್ ಅವ್ರಿಗೋಸ್ಕರ ಖುಷಿ ಡೈಲಾಗ್ ಹೊಡಿತೀನಿ. ಕಟ್ಟಪ್ಪ ಕೆಲಸ ಮಾಡಬಹುದು. ಸರ್ವಣ್ಣ, ಏನ್ ಹಿಂಗ್ ಕ್ಯಾಚ್ ಬಿಟ್ರೆ ಏನ್ ಮಾಡ್ಬೇಕು ನಿಮ್ಗೆ? ಏನಣ್ಣ ಕಂಡೇ ಸಿಗ್ತಲ್ಲ ಅಣ್ಣ ನೀನು. ಇಷ್ಟು ಹೆಂಗ ಕಾಣಿಸ್ತೀಯಲ್ಲ ಈ ಬಟ್ಟೆಯಲ್ಲಿ. ಅಲ್ಲೇಡ ಮತ್ತೆ ಬಿಟ್ಟು ಕುಂತಿ ಯಾವ್ದಣ್ಣ. ಊಟ ನಾವು ಆಯ್ತು ನಮ್ದು. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ವಿ. ಎಲ್ಲೋ ಅದ್ರಲ್ಲಿ ಬಂದು ಹುಡುಕ್ತಾನೆ ಎಲ್ಲಿ ಹೋಗಿದ್ರಿ? ಇದು ಒಂದು ಇಂಟರ್ವ್ಯೂ ಇತ್ತು, ಹೋಗಿದ್ವಿ ಜಸ್ಟ್ ಇವಾಗ. ಆ ಇಂಟರ್ವ್ಯೂಗೆ ಹೋಗಿ ಇವಾಗ ಬಂದ್ವಿ. ಆಟಶಾಲೆಯ ಉಪಾಧ್ಯಕ್ಷರಾದಂತಹ ಶ್ರೀಕಾಂತ್ ಅವರ ಕಡೆಯಿಂದ ಉತ್ತಮ ಅದು ಈ ವಾರದಲ್ಲಿ ಮಾಡ್ಬೇಕು. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಒಡೆ ಸರ್ವಣ್ಣ ಅಣ್ಣಂಗೆ, ಸರ್ವಣ್ಣ ಅಣ್ಣಂಗೆ, ಸರ್ವಣ್ಣ ಅಣ್ಣಂಗೆ. ಒಳ್ಳೆಯದು ತೀರ್ಮಾನ ಕೊಡಿದ ಅಂಬರವರು ಸೆಲ್ವರ್ ಅವರು ಒಡೆ ಸರ್ವಣ್ಣ. ಉತ್ತಮವಾದ ಪ್ರದರ್ಶನ. ವೈಡ್ ಅಣ್ಣ ನಮಸ್ಕಾರ. ನೀವು ಪರಶುರಾಮ್ ಅಲ್ವಾ? ಪರಶುರಾಮ್ ಶೆಟ್ಟಿ ಅಲ್ವಾ? ಏನ್ ಮಾಡ್ತಾ ಇದ್ರಿ ಇಲ್ಲಿ? ಅಲ್ಲೋಗಿ ಕಾಮೆಂಟ್ರಿ ಮಾಡಿ, ಅದಾದ್ರೂ ಮಾಡಿ. ಒಂದು ಬಾಲಿಂಗ್ ಏನು ನೋಡವ್ರೆ. ಈ ತರ ಬೌಲಿಂಗ್ ನೋಡಿಲ್ವಾ? ಇಂಥ ಜಾಗದಲ್ಲೇ ಬೀಸಾಕು. ಸ್ವಲ್ಪ ಏನ್ ಪರ್ಫಾರ್ಮೆನ್ಸ್ ಇಲ್ಲ. ಇನ್ನೊಂದ್ಸರಿ ಸರ್. ಸರ್ವಣ್ಣ ಬಾಲ್ ಇಲ್ಲಿಗೆ ಬರ್ಬೇಕು. ಔಟ್ ಔಟ್ ಔಟ್. ಯಾರು ಹೇಳಿದ್ರು 6 ಅಂತ? ನೀವೇನ? ಸರ್ವಣ್ಣ ನಾನು ಹೇಳ್ದೆ ಬಾಲ್ ಇಲ್ಲಿಗೆ ಹಾಕು ಅಂತ, 6 ಹೊಡೆದ್ಬಿಟ್ರು. ನಾನೇನ್ ಮಾಡ್ಲಿ? ಇಂದ್ರಾನಗರ್ ಪೊಲೀಸ್ ಮತ್ತೆ 6 ಇಲ್ಲ, ಔಟ್. ಅದು ಹಿಂಗ್ ಪುಟ್ಟದ ಹೊರಗೆ ಹೋಗಿದ್ರೆ ಮಾತ್ರ ನೋಡಿಲ್ಲ ಅನ್ಕೊಂಡು. ಈ ತರ ಕ್ರಿಕೆಟ್ ಕೂಡ ನೋಡಿ. ನಿನ್ಗೆ ಗೊತ್ತಿಲ್ವಾ? ಒಳಗ್ ಪುಟ್ಟದ ಹೊರಗೆ ಹೋದ್ರ 4, 6 ಇಲ್ಲ. ಒಂದು ಆಟ ಇದೆಯಾ? ಇದೆ. ಕೆಳಗಡೆ ಬರ್ಬೇಕು.
4 ರನ್ಗಳ ತಂಡಕ್ಕೆ 4 ರನ್ಗಳ ಸೋಲು. ಮುಂದಿನ ರೋಮಾಂಚಕರ ಸರ್ವಣ್ಣನ ಹತ್ರ ಹೋಗಿ ಬರೋಣ. ಅಲ್ಲಿ ಕೂತಾರೆ, ಸ್ವಲ್ಪ ಹಾಕಲ್ಲ ಬಾ. ಹಿಂಗಂದಿದ್ರೆ ನಾವು ಒಂದು ಬ್ಯಾಟ್ ಆಡ್ತೀಯಾ? ನೆಕ್ಸ್ಟ್ ನಿಮ್ದೇ ಪಿಚ್ಚು. ನಮ್ದು ಪ್ರತಿಯೊಂದು ಬೆಂಗಳೂರು ಆಟ ಸಂಘದಲ್ಲಿ ಏನೇ ಒಂದು ಕಾರ್ಯಗಳು ಬಂದ್ರು ಖಂಡಿತವಾಗ್ಲೂ ತನ್ವೀರಣ್ಣ ಅವರು ನಮಗೆ ಜೊತೆಯಾಗಿ ಸಹಕಾರ ಕೊಡ್ತಾರೆ. ಮತ್ತೊಮ್ಮೆ ತನ್ವೀರಣ್ಣ ಅವರಿಗೆ ತುಂಬಿರುವುದಾದ ಧನ್ಯವಾದಗಳು. ವಿಕೆಟ್ ಔಟ್. ಮುಂದಿನ ದಾಂಡಿಗ ಯಾರಂತ ಕಾದಾಡ್ಬೇಕು. ಔಟ್ ಆದಂತವ್ರು ಯಾರು? ಹರೀಶ್. ನಿಮ್ ಟೀಮ್ ಇಂದ ಯಾವಾಗ ಮ್ಯಾಚ್? ಸುನೀಲ್ ಅವರ ಸ್ಥಾನ ತುಂಬಲು ಹರೀಶ್ ಅವರು ಬರ್ತಿದ್ದಾರೆ. ಇಲ್ಲ, ಬ್ಲಾಗಿಂಗ್ ಕಿಟ್ ಅದು, ಗಾಡಿ ಓಡಿಸ್ಕೊಂಡು. ಹರೀಶ್ ಅವರು ಆದಷ್ಟು ಬೇಗ ತಂತಾನೆ ರೆಕಾರ್ಡ್ ಆಗ್ತದೆ. ಗಾಡಿ ಓಡಿಸುವಾಗ ಹಿಂಗ್ ಕ್ಯಾಮ್ರಾ ಹಿಡ್ಕೊಂಡ್ರೆ ಮೊದಲೇ ಫೋಟೋ ಹೊಡೆದು ವಿಡಿಯೋ ಎತ್ತಿ ಟ್ವಿಟರ್ಗೆ ಹಾಕ್ಬಿಡ್ತಾರೆ. ಅದಕ್ಕೆ ಸುಮ್ನೆ ಬೆಟ್ರು. ನನ್ ಪಾಡಿ ನನ್ ಗಾಡಿ ನೋಡ್ಬೋದು, ಕಂಟೆಂಟ್ ಆಗುತ್ತೆ. ದಯವಿಟ್ಟು ಊಟ ಮಾಡೋ ಕೆಲಸ ಮಾಡಿ ಹೋಗಿ. ಹಾಗೆ ಆಟೋ ಓಡಿಸ್ಕೊಂಡು ಹೆಲ್ಮೆಟ್ ಹಾಕೊಂಡು ಮಾಡಕ್ ಆಗಲ್ಲ. ಅದಕ್ಕೆ ಮತ್ತೊಮ್ಮೆ ಕಿರಣ್ ಅವರು ಹರೀಶ್ ಮೇಲೆ ಸೊ ನಮ್ ಹಾಕಿದಂತ ಚೆಂಡು ಒಂದೇ ಬಾಲ್ಗೆ ಔಟ್ ಆಗ್ಬಿಟ್ಟು ಬಂದ್ಬಿಟ್ರಲ್ಲ. 6 ಹೊಡೆದಿದ್ದೀನಿ ನಾನು, ಔಟ್ ಅಂದ್ಬಿಟ್ರ ನಾನೇನ್ ಮಾಡೋದು? ಗೊತ್ತಿಲ್ವಾ ನಿಮ್ಗೆ? ಅಯ್ಯೋ ನಮ್ಗೆ ಗೊತ್ತಲ್ಲ, ಬಾಲ್ ಕೈಗೆ ಸಿಗದೆ ಏನ್ ಹೇಳೋಣ ನಿಮ್ಗೆ, ಒಂದೇ ಬಾಲ್ಗೆ ಔಟ್ ಅಣ್ಣ. ಇವಾಗ ಗೆದ್ರ ಸೋತ್ರ ಗೆದ್ರಿ. ಇನ್ನೊಂದು ಮ್ಯಾಚ್ ಐತೆ, ಯಾವಾಗ? ಇನ್ನ 2 ಮ್ಯಾಚ್ ಆದ್ಮೇಲೆ ನಮ್ದು. ಇವಾಗ ಎಷ್ಟು ಮ್ಯಾಚ್ ಆಯ್ತು ಟೋಟಲ್? ನಮ್ದು 7ನೇ 6ನೇ ಇನ್ನೊಂದು 5 ಪುನಃ 4 ಮ್ಯಾಚ್ ಗೆದ್ದಿದಾವ. 4 ಆಮೇಲೆ ಫೈನಲ್. ಇವತ್ತೇ ಫೈನಲ್ ಆಗ್ಬಿಡುತ್ತೆ ಅಲ್ಲ? ಸರ್ವಣ ಅಂತ ಮಾತ್ರ ಹಾಕ್ಸಿರೋದು. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಅವರ್ ಟೀಮ್ ಸರ್ವಣಣ್ಣ. ಒಂದೇ ಬಾಲ್ಗೆ ಔಟ್ ಆಗ್ಬಿಟ್ರು. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ನೀವ್ ಯಾವಾಗ ಈ ರೀತಿ ಹಾರನ ಎಕ್ಸ್ಚೇಂಜ್ ಮಾಡೋದು? ಅಲ್ಲ, ಮದ್ವೆ ಯಾವಾಗ ಆಗೋದು ಅಂತ ಕೇಳ್ತಾ ಇರೋದು. ಸಸ್ಪೆನ್ಸ್ ಜಾಸ್ತಿ ಓಪನ್ ಮಾಡಂಗಿಲ್ಲ. ಮತ್ತೆ ಆಂಟಿ ಗಿಂಟಿನ್ ಎತ್ತಾಕೊಂಡು ಹೋಗಿದ್ದೀರಾ? ಅಲ್ಲಣ್ಣ, ಹೇಳಕ್ಕಾಗಲ್ಲ. ಇನ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಅವರ್ ಟೀಮ್. ಶೆಟ್ರ ಎಲ್ಲ ಶೆಟ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ತವ್ರೆ, ನಾವು ಕಂಟೆಂಟ್ ಮಾಡ್ತಾ ಇದೀವಿ. ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಬಾ. ಅಡ್ವಾನ್ಸ್ ಆಗಿ ಮಾಡಿದ್ರೆ ನಮ್ಮ ಹೆಮ್ಮೆಯ ಸ್ವಾಭಿಮಾನ ಚಾಲಕರ ಒಕ್ಕೂಟದ ಅಧ್ಯಕ್ಷರು ತನ್ವೀರಣ್ಣ ಅವರು. ನಮ್ಮ ಇದೆಲ್ಲ ಕಾಂಟ್ರಿಬ್ಯೂಷನ್ ನಮ್ಮ ಅಣ್ಣ ತನ್ವೀರಣ್ಣ. ಎಲ್ಲಾರ ಕಾಂಟ್ರಿಬ್ಯೂಷನ್ ನನ್ನ ಮೇಲೆ ಇರೋದು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಅದು ಕಾಂಟ್ರಿಬ್ಯೂಷನ್. ನಮ್ಮೆಲ್ಲರ ಬಾರೋನನ್ನು ಇವ್ರು ಓದ್ತಿದಾರೆ, ಇವ್ರು ಬಾರೋನ ಅವ್ರು. ಮೊನ್ನೆ ನಡೆದಂತ ಒಂದು ಚಾಲಕರ ಮೇಲೆ ಹಲ್ಲೆ ಆಗಿದ್ದದ್ದು, ಅದ್ರ ಬಗ್ಗೆನೂ ಧ್ವನಿ ಎತ್ತಿದ್ರು. ಅದ್ರ ಬಗ್ಗೆನೂ ಕೂಡ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ನಮ್ಮ ಚಾಲಕರ ಕಷ್ಟಕ್ಕೆ ಸ್ಪಂದಿಸುವಂತ ಹೃದಯ ನಮ್ಮ ತನ್ವೀರಣ್ಣ. ತುಂಬಾ ಥ್ಯಾಂಕ್ಸ್ ತನ್ವೀರಣ್ಣ. ಡೇಟ್ ಸ್ವಲ್ಪ 2 ಗ್ರೌಂಡ್ಗಳು ಉತ್ಸಾಹ ಬೇರೆ ಇದೆ. ಮತ್ತೆ ಒಂದಿಬ್ರು ಮುಖ್ಯವಾಗಿರೋ ವ್ಯಕ್ತಿಗಳದ್ದು ಡೇಟ್ ಸಿಕ್ಕಿಲ್ಲ. ನಾಳೆ ನಾಡ್ದೊಳಗಡೆ ಫಿನಿಶ್ ಮಾಡ್ತೀವಿ. ನಮ್ಮ ಮುಖ್ಯವಾಗಿ ನಮ್ಮ ಆಟೋ ಕನ್ನಡಿಗ ಆಗಿರ್ಬೋದು, ನಮ್ಮ ಪುಟ್ಟಸ್ವಾಮಿ, ಎಲ್ಲಾ ಚಾಲಕರು ನೀವು ಮುಂದೆ ನಿಂತು ಕಾರ್ಯಕ್ರಮ ನಡೆಸ್ಕೊಡ್ಬೇಕಷ್ಟೇ. ಖಂಡಿತ. ಖಂಡಿತ ಸರ್. ಪ್ರತಿ ಬಾರಿ ಈ ಬಾರಿನೂ ಈಗಾಗಲೇ ಕಳೆದ ಬಾರಿ ಪ್ರಪ್ರಥಮ ಬಾರಿಗೆ ಚಾಲಕರ ಉತ್ಸವ ಜೊತೆಗೆ ಕನ್ನಡ ರಾಜ್ಯೋತ್ಸವ ಅನ್ನುವಂತ ಪದ ಬಳಕೆ ಮೂಲಕ ಚಾಲಕರ ಉತ್ಸವವನ್ನ ಜಾರಿಗೆ ತಂದಿದ್ವಿ. ಇವತ್ತು ನಾವು ನಡೆದು ಬಂದಂತ ದಾರಿಯಲ್ಲಿ ಹಲವಾರು ಜನ ಇವತ್ತು ಅದನ್ನ ನೆಚ್ಕೊಂಡು ಒಪ್ಕೊಂಡು ಅವರೂ ಸಹ ಚಾಲಕರ ಉತ್ಸವ ಅಂತಾನೆ ಇವತ್ತು ಬರ್ತಾ ಇದ್ದಾರೆ. ಒಳ್ಳೆ ಕೆಲ್ಸಕ್ಕೆ ಎಲ್ಲರೂ ಮುಂದಾಗ್ಬೇಕು, ಒಳ್ಳೆ ರೀತಿನಲ್ಲಿ ತರಬೇಕು ಎಲ್ಲಾರನು. ನಾವೇನ್ ಇವತ್ತು ಒಳ್ಳೇದ್ ಮಾಡ್ತೀವಿ, ನಮ್ಮನ್ನ ನೋಡ್ಕೊಂಡು ತುಂಬಾ ಜನ ಫಾಲೋ ಮಾಡ್ತಾರೆ. ಸೊ ಇವತ್ತು ನನ್ಗೆ ಖುಷಿ ಆಗ್ತಾ ಇದೆ. ಇನ್ನೊಂದು ಸಂಘಟನೆಯವರು ಚಾಲಕರ ಉತ್ಸವ ಮಾಡ್ತಾ ಇದಾರೆ ಅಂದ್ರೆ
ಫಸ್ಟ್ ಟೈಮ್ ನಾವು ಚಾಲಕರ ಉತ್ಸವ ಅಂತ ಕೊಟ್ಟಾಗ ಎಲ್ಲ ಕೇಳಿದ್ರು ಏನಿದ್ ವಿಭಿನ್ನವಾಗಿದೆಯಲ್ಲ ಅಂತ. ಚಾಲಕರ ಉತ್ಸವ ಅಂದ್ರೆ ಚಾಲಕರ ಹಬ್ಬ, ಅದು ಚಾಲಕರ ಹಬ್ಬ ಅಂತಾನೆ ಒಂದು ಗುರ್ತಾಗ್ಬೇಕು, ಅದಕ್ಕೊಂದು ಪರಿಚಯ ಇರಬೇಕು. ಅದ್ರ ಜೊತೆಗೆ ಮುಖ್ಯವಾಗಿ ಕನ್ನಡ ನೆಲ ಜಲ ಭಾಷೆಗೆ ಮೊದಲು ಧ್ವನಿ ಯಾರು? ಚಾಲಕರು. ಖಂಡಿತ. ಈ ಚಾಲಕರು ಕನ್ನಡ ರಾಜ್ಯೋತ್ಸವದ ದಿನಾನೇ ಚಾಲಕರ ಉತ್ಸವ ಕೂಡ ನಡಿಬೇಕು ಅನ್ನೋ ಒಂದು ಭಾವನೆನಲ್ಲಿ ಮಾಡಿದ್ವಿ. ಇವತ್ತು ನಮಗ್ ಸಂತೋಷ ಇದೆ. ನಾವು ನಡೆದಂತ ನಡೆನಲ್ಲಿ ಇನ್ನೊಬ್ರು ನಮ್ಮನ್ನು ಹಿಂಬಾಲಿಸ್ಕೊಂಡು ಈ ನಡೆ ಕರೆಕ್ಟ್ ಆಗಿದೆ ಅಂತ ನಡ್ಕೊಂಡು ಬರ್ತಾ ಇದಾರೆ. ಇದನ್ನ ಯಶಸ್ವಿಗೊಳಿಸಬೇಕು. ಕಳೆದ ವರ್ಷಕ್ಕಿಂತ ಅದ್ದೂರಿಯಾಗಿ ಈ ವರ್ಷನೂ ಮಾಡ್ತೀವಿ. ಸೊ ತಮ್ಮೆಲ್ಲರ ಸಹಕಾರ ಇರಬೇಕು. ತಾವೆಲ್ಲರೂ ತಮ್ಮ ಕಾರ್ಯಕ್ರಮ ಅಂತ ನೀವೇ ವಾಲಂಟ್ರಿ ಆಗಿ ಮುಂದೆ ಬಂದು ಕೆಲಸ ಮಾಡಬೇಕು. ಖಂಡಿತ. ವಿಡಿಯೋ ಬಿಡ್ತೀವಿ ನಾವು. ಇವರು ನಮ್ ತಣ್ಣೀರಣ್ಣ ಅಂತೇಳಿ ಸ್ವಲ್ಪ ದಿನದಲ್ಲೇ ಸ್ವಾಭಿಮಾನಿ ಚಾಲಕರ ಅದೇ ನಾವು ಹೋದ ವರ್ಷ ಮಾಡಿದ್ವಲ್ಲ, ಸ್ವಾಭಿಮಾನಿ ಚಾಲಕರ ಉತ್ಸವ ಕನ್ನಡ ರಾಜ್ಯೋತ್ಸವ ಅದ್ ಮಾಡಿದ್ವಲ್ಲ, ಅದು ಈ ವರ್ಷನೂ ನಡೀತಾ ಇದೆ. ಅದ್ರ ಬಗ್ಗೆ ಅಣ್ಣ ಇಷ್ಟೊತ್ತು ಹೇಳಿದ್ದು. ಇವಾಗ ಅಣ್ಣ ಯಾರು ಅಂತ ಪರಿಚಯ ಮಾಡಿಸ್ಬಿಡ್ತೀನಿ. ಓಕೆ, ನಮ್ಮ ಫಾಲೋವರ್ಸ್ ಎಲ್ಲ ನಾನೊಬ್ಬ ಚಾಲಕ, ಸ್ವಾಭಿಮಾನಿ ಚಾಲಕರ ಒಕ್ಕೂಟದ ಅಧ್ಯಕ್ಷರು. ಇವರು ನಮ್ಮ ತನ್ವೀರ್ ಅಣ್ಣ ಅಂತ. ಇವರು ನಮ್ಮ ಬೆಂಗಳೂರು ಆಟೋ ರಾಜ್ಯಾಧ್ಯಕ್ಷರು. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೇಂಜಿಗೆ ಪ್ರೀತಿ ಅಂದ್ರೆ ಅಣ್ಣಗೆ ಆಟೋ ಅಂದ್ರೆ. ಓಕೆ, ಅದೇ ಜೀವ. ಒಂದ್ ಸ್ವಲ್ಪ ಹಂಗೆ ಪಿಚ್ ಒಂದ್ ಸ್ವಲ್ಪ ತೋರಿಸ್ಬಿಡ್ತೀನಿ. ಅಲ್ಲ, ಪಿಚ್ ಅಲ್ಲ, ಈಗ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ. ನಾವು ಈ ತಿಂಗಳು ಎಂಟೊಳಗಡೆ ನಮ್ಮ ಸರ್ಪ್ರೈಸ್ ಆಗಿ ಡೇಟ್ ಅನೌನ್ಸ್ ಮಾಡೋಣ ಅಂತ ಇವತ್ತು ಮಾಡೋಣ ಅನ್ಕೊಂಡಿದ್ರಿ. ತನ್ನ ಬರ್ತ್ಡೇ ಇರೋದ್ರಿಂದ ಸ್ವಲ್ಪ ಡಿಲೇ ಮಾಡಿದ್ರಿ. ಯಾಕೆ ಈಗ ಡಿಲೇ ಆಯ್ತು? 5ನೇ ತಾರೀಕು ಮಾಡ್ಬೇಕಿತ್ತು ಅಂದ್ರೆ ನನ್ನ ಆರೋಗ್ಯ ಸಮಸ್ಯೆನೂ ಕೆಟ್ಟೋಗಿತ್ತು, ತನ್ನ ಕಾಲು ಮುರಿದೋಗಿತ್ತು. ಹಂಗಾಗ್ಬಿಟ್ಟು ಸ್ವಲ್ಪ ಡಿಲೇ ಮಾಡಿದ್ರಿ. ಒಳ್ಳೆ ಡೇಟ್ ಕೊಡ್ತೀರಿ, ಎಲ್ರು ಫ್ರೀ ಇರೋಂತ ಡೇಟ್ ಕೊಡ್ತೀರಿ. ಹೋದ್ಸಲ 6 ಗಾಡಿ ಕೊಟ್ಟಿದ್ರಿ, ಈ ಸಲ ಡಬಲ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ರಿ. ಕೊಡ್ತೀರಿ. ಫಿಟ್ ಆಗ್ಬೇಕಷ್ಟೇ. ಲಾಸ್ಟ್ ಟೈಮ್ ಮಾಡಿ ಮನೆಗ್ ತಗೊಂಡು ಹೋದಲ್ಲ. ಲಾಸ್ಟ್ ಟೈಮ್ 6 ಹೇಳಿದ್ದು, 6 ಕೊಟ್ರಿ. 5 ಹೇಳಿದ್ದು, 6 ಕೊಟ್ಟಿದ್ದು. ಏನಕ್ಕಂತಂದ್ರೆ ಲಾಸ್ಟ್ ಟೈಮು ಕೂಡ ನಾವು ಹೇಳಿದ್ವಿ ಗ್ರೌಂಡ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ. ಈ ಸಲ ಆದ್ರೆ ಆಲ್ಮೋಸ್ಟ್ 8-9 ಸ್ಕಿಪ್ ಆಗಿತ್ತು. ಕಾರಣ ಏನಂತಂದ್ರೆ ಚಾಲಕರು ಗ್ರೌಂಡ್ ಅಲ್ಲಿ ಇರ್ಲಿಲ್ಲ. ಈ ಬಾರಿ 10 ಕೊಡ್ತೀವಿ, 12 ಆದ್ರೆ 12. ಇನ್ನೂ ತೀರ್ಮಾನ ತಲುಪಿಟ್ರೆ ಕೊನೆ ದಿನದಲ್ಲಿ ಅದು ಹೇಳಕ್ಕಾಗಲ್ಲ. ಆಟೋ ಆಟೋ ಆಪಲ್ ಅನ್ಕೊಂಡ್ಬಿಟ್ಟಿನ ಆಪಲ್ ಅಂತಂದ್ರೆ ಈ ಆಪಲ್ ಹೊಸ ಆಟೋ ಅದನ್ನು ರಿಜಿಸ್ಟರ್ ಮಾಡ್ಕೊಡೋದು. ಚಾರ್ಸಿ ಅವ್ರ ಹೆಸರಿಗೆ ಜಾಸ್ತಿ ನಡೀತಾ ಇದೆ. ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ. ಚಾಲಕರ ಉತ್ಸವ ಕನ್ನಡ ರಾಜ್ಯೋತ್ಸವ ಯಾವತ್ತು ನಡೆಯುತ್ತೆ ಅಂತ ಎಲ್ಲ ಕನ್ಫರ್ಮ್ ಮಾಡಿ ನಮ್ಮ ಅಂಕಣದಿಂದ ಈಚೆ ಬರಬೇಕು ದಯವಿಟ್ಟು. ಅಂಕಣದಿಂದ ಈಚೆ ಬರಬೇಕು ದಯವಿಟ್ಟು. ಬಾಯ್ ಅಣ್ಣ ಇದ್ರೆ ಅದು ಮೆಸೇಜ್ ಮಾಡಿ ನಂಗೆ. ಸೊ ಏನಿಲ್ಲ, ನಾನು ಹೊರಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ ಅಮ್ಮ ಫೋನ್ ಮಾಡಿದ್ರು, ಅಂಗಡಿಲಿ ಐಟಮ್ ಎಲ್ಲ ಖಾಲಿ ಆಗಿದಾವೆ, ಬೇಗ ಬಾ ಅಂತ. ಸೊ ಅದಕ್ಕೆ ಹೊರಡ್ತಾ ಇದ್ದೀನಿ. ಇನ್ನು ಮ್ಯಾಚ್ ನಡೀತಾ ಇದೆ, ಮಳೆ ಬರೋ ಪೊಸಿಷನ್ ಇದೆ, ನೋಡ್ತಾ ಇದ್ದೀರಾ. ಸೊ ಇವಾಗ ನೋಡೋಣ, ಫಸ್ಟ್ ಅಂಗಡಿ ಕಡೆ ಹೋಗೋಣ. ಅಂಗಡಿಗೆ ಹೋಗ್ಬಿಟ್ಟು ಅವ್ರಿಗೆ ಏನೇನು ಐಟಮ್ ಬೇಕು ಎಲ್ಲ ತಂದು ಕೊಟ್ಬಿಟ್ಟು ನೋಡೋಣ, ಮತ್ತೆ ವಿಡಿಯೋ ಎಡಿಟಿಂಗ್ ಕೂತ್ಕೊಳ್ಳೋಣ. ಇವತ್ತಿನದಂಕು ಇದು ಬ್ಲಾಗು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ.